ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಹರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯದ ಬಗ್ಗೆ ನೋಡೋಣ. ಮಾರ್ಚ್ 2026 ಸಿಂಹರಾಶಿಯವರಿಗೆ ಸವಾಲು ಮತ್ತು ಲಾಭಗಳ ಮಿಶ್ರಣವಾಗಿದೆ. ನಿಮ್ಮ ಲಾಭಸ್ಥಾನ 11ನೇ ಮನೆ ಗುರುಗ್ರಹದಿಂದ ರಕ್ಷಿಸಲ್ಪಟ್ಟಿದ್ದು, ಆರ್ಥಿಕ ಹರಿವು ಚೆನ್ನಾಗಿದ್ದರೂ ನಿಮ್ಮ ಸಂಬಂಧಗಳ ಮನೆ 7ನೇ ಮನೆ ಮತ್ತು ಆರೋಗ್ಯದ ಮನೆ 8ನೇ ಮನೆ ಗ್ರಹಗಳ ತೀವ್ರ ಪ್ರಭಾವಕ್ಕೆ ಒಳಗಾಗಲಿದೆ. 2026 ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿಯವರ ಭವಿಷ್ಯವು ಅದ್ಭುತವಾದ ರಾಜಯೋಗ ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಸೂಚಿಸುತ್ತಿದೆ. ಗೌರವ, ಯಶಸ್ಸು ಮತ್ತು ಹಣಕಾಸಿನ ಸ್ಥಿರತೆ ಈ ತಿಂಗಳ ಲಭ್ಯವಾಗಲಿದೆ. ಹಾಗಿದ್ರೆ ಅದು ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಯೂಟ್ಯೂಬ್ನಲ್ಲಿ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವೃತ್ತಿ ಮತ್ತು ಉದ್ಯೋಗ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಸುವರ್ಣ ಅವಧಿಯಾಗಿದೆ. ನೀವು ಆತ್ಮವಿಶ್ವಾಸದಿಂದ ಕೆಲಸ ಮಾಡುವುದರಿಂದ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಮನ್ನಣೆ ಸಿಗಲಿದೆ. ಉದ್ಯೋಗ ಬದಲಾವಣೆ ಅಥವಾ ಬಡ್ತಿ ಬಯಸುವವರಿಗೆ ಇದು ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು. ಆರ್ಥಿಕ ಸ್ಥಿತಿ, ಹಣದ ಹರಿವು ಸ್ಥಿರವಾಗಿರುತ್ತದೆ. ಬೋನಸ್ ಅಥವಾ ಉಡುಗೊರೆಗಳು ಸಿಗಬಹುದು. ಆದಾಗ್ಯೂ ಹಠಾತ್ ಶಾಪಿಂಗ್ ಅಥವಾ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಒಳ್ಳೆಯದು. ಹೂಡಿಕೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಸೇವಿಂಗ್ಸ್ ಮಾಡಿ. ಪ್ರೀತಿ ಮತ್ತು ಕುಟುಂಬ. ಮಾರ್ಚ್ ನಂತರದ ದಿನಗಳಲ್ಲಿ ಪ್ರೀತಿಯ ಜೀವನದಲ್ಲಿ ಮಧುರತೆ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ. ಅವಿವಾಹಿತರಿಗೆ ಮದುವೆ ಮಾತುಕತೆಗಳು ನಡೆಯಬಹುದು. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಕೆಲಸದ ಒತ್ತಡದಿಂದಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ನಿಯಮಿತ ವಿಶ್ರಾಂತಿ, ಲಘು ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ. ತಡರಾತ್ರಿ ಕೆಲಸ ಮಾಡುವುದನ್ನು ತಪ್ಪಿಸಿ. ಕೆಲಸದ ಸ್ಥಳದಲ್ಲಿ ಅಥವಾ ವ್ಯವಹಾರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಜಾಗರೂಕರಾಗಿರಿ. ನಮ್ರತೆಯನ್ನು ಕಾಪಾಡಿಕೊಳ್ಳಿ. ಇದು ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತದೆ. ಸೋಮ ಪ್ರದೋಷದಂದು ಶಿವನ ಆರಾಧನೆ ಮಾಡುವುದು ಕಷ್ಟಗಳನ್ನು ದೂರ ಮಾಡುತ್ತದೆ. 7ನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಸಂಯೋಜನೆಯು ಪಾಲುದಾರಿಕೆಯಲ್ಲಿ ಅಸ್ಥಿರತೆ ತರಬಹುದು. ಸಂಗಾತಿ ಆಕ್ರಮಣಕಾರಕವಾಗಿ ಅಥವಾ ಅಸಮರ್ಥನೀಯವಾಗಿ ವರ್ತಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸಬಹುದು. ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಸೂರ್ಯನು ಮಾರ್ಚ್ 15ರಂದು ಕಠಿಣವಾದ 8ನೇ ಮನೆಗೆ ಪ್ರವೇಶಿಸಿ ಶನಿಯೊಂದಿಗೆ ಸೇರುತ್ತಾನೆ. ಇದು ಕೆಲಸದ ವೇಗ ತಗ್ಗಿಸಿ ಆರೋಗ್ಯದ ಕಡೆಗೆ ಗಮನ ಹರಿಸುವಂತೆ ಸೂಚಿಸುತ್ತದೆ. ಈ ತಿಂಗಳು ಬದುಕುಳಿಯುವಿಕೆ ಮತ್ತು ತಂತ್ರಗಾರಿಕೆಗೆ ಪ್ರಾಮುಖ್ಯತೆಯನ್ನು ನೀಡಿ. ಕಚೇರಿ, ರಾಜಕೀಯ ತೀವ್ರವಾಗಿದ್ದರೂ 11ನೇ ಮನೆಯಲ್ಲಿರುವ ಗುರುವು ನಿಮ್ಮ ಆದಾಯ ಸ್ಥಿರವಾಗಿರುವಂತೆ ನೋಡಿಕೊಳ್ಳುತ್ತಾನೆ. ನಿರೀಕ್ಷೆ ಇಲ್ಲದ ಮೂಲಗಳಿಂದ ಹಣ ಬರುವುದು. ಇದು ಪಿತ್ರಾರ್ಜಿತ ಆಸ್ತಿ, ವಿಮಾ ಪಾಲಿಸಿಯ ಹಣ ಅಥವಾ ಮರೆತು ಹೋದ ಬೋನಸ್ ಆಗಿರಬಹುದು. ಆದರೆ 8ನೇ ಮನೆಯಲ್ಲಿ ಶನಿ ಇರುವುದರಿಂದ ಹಣವು ಅಧಿಕೃತ ಪ್ರಕ್ರಿಯೆಗಳಲ್ಲಿ ಸಿಲುಕಿಕೊಳ್ಳಬಹುದು ಅಥವಾ ಹಠಾತ್ ವೈದ್ಯಕೀಯ ಖರ್ಚುಗಳು ವ್ಯಯವಾಗಬಹುದು. ಅವಿವಾಹಿತರಿಗೆ 8ನೇ ಮನೆಯ ಉಚ್ಚ ಶುಕ್ರನು ತೀವ್ರವಾದ ಆದರೆ ರಹಸ್ಯ ಸಂಬಂಧವನ್ನು ಸೂಚಿಸುತ್ತಾನೆ. ಇದು ಆಕರ್ಷಕವಾಗಿದ್ದರೂ ಜಾಗ್ರತೆ ಇರಲಿ. ಕುಟುಂಬ ಜೀವನವು ಸಾಮಾನ್ಯವಾಗಿ ಸ್ಥಿರವಾಗಿದ್ದರೂ ನಿಮ್ಮ ಕಠಿಣ ಮಾತುಗಳು ಪ್ರೀತಿಪಾತ್ರರ ಮನಸ್ಸನ್ನು ನೋಯಿಸಬಹುದು. ಸಾಧ್ಯವಾದಷ್ಟು ಮೌನಕ್ಕೆ ಆದ್ಯತೆಯನ್ನು ನೀಡಿ. ಇನ್ನು ಶಿಕ್ಷಣ. ಸಂಬೋಧನಾ ಕ್ಷೇತ್ರದಲ್ಲಿರುವವರಿಗೆ PhD, ಮನೋವಿಜ್ಞಾನ, ಪುರಾತತ್ವ ಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ತಿಂಗಳು ಅಂತಲೇ ಹೇಳ್ಬೋದು. 8ನೇ ಮನೆಯು ರಹಸ್ಯಗಳನ್ನು ಅನ್ವೇಷಿಸಲು ಸಾಥ್ ನೀಡುತ್ತದೆ. ಏಕಾಂತದಲ್ಲಿ ಓದುವುದು ಉತ್ತಮ ಫಲಿತಾಂಶಕ್ಕೆ ಗುರಿಯಾಗುತ್ತದೆ. ಆದರೆ ಸಾಮಾನ್ಯ ಪದವಿ ವಿದ್ಯಾರ್ಥಿಗಳಿಗೆ ವಿರೋಧ ಲಿಂಗದವರ ಆಕರ್ಷಣೆ ಅಥವಾ ಆರೋಗ್ಯದ ಏರುಪೇರಿನಿಂದ ಗಮನ ಓದಿನಿಂದ ಹೊರಹೋಗಬಹುದು. 5ನೇ ಮನೆಯ ಮೇಲಿರುವ ಗುರುವಿನ ದೃಷ್ಟಿಯು ನಿಮ್ಮನ್ನು ಕಾಪಾಡಲಿದ್ದು, ಪರಿಶ್ರಮ ಪಟ್ಟರೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬಹುದು. ಇದಕ್ಕೆಲ್ಲ ಪರಿಹಾರ ನೋಡೋದಾದರೆ ಸೂರ್ಯ ಪೂಜೆ. ರಾಶಿಯಾಧಿಪತಿ ಸೂರ್ಯನು 8ನೇ ಮನೆಯಲ್ಲಿ ಇರುವುದರಿಂದ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಓಂ ಸೂರ್ಯಾಯ ನಮಃ ಅಂತ ಮಂತ್ರವನ್ನು ಜಪಿಸಿ. ದಾನ. ಶನಿವಾರದಂದು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ದಾನ ಮಾಡಿ. ಇದು 8ನೇ ಮನೆಯ ಶನಿ ಪ್ರಭಾವದಿಂದ ಉಂಟಾಗುವ ಆಕಸ್ಮಿಕಗಳನ್ನು ತಪ್ಪಿಸುತ್ತದೆ. ಮೌನವ್ರತ. ಸಂಗಾತಿಯೊಂದಿಗೆ ಮಾತನಾಡುವಾಗ 10 ಬಾರಿ ಯೋಚಿಸಿ ಮಾತನಾಡಿ. ಈ ತಿಂಗಳು ಪ್ರತಿಕ್ರಿಯೆ ನೀಡುವುದೇ ಉತ್ತಮ ಜಾಣ್ಮೆಯಾಗಿದೆ.
ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡಲು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳು ಈ ರಾಶಿಯವರಾಗಿದ್ದಲ್ಲಿ ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಶುಭ ದಿನ ಶುಭವಾಗಲಿ. ಧನ್ಯವಾದಗಳು.